ತಂಗಿಯ ತಡಬಡಾಯಿಸುವಿಕೆ, ಗಾಬರಿ ಮತ್ತು ಟೆನ್ಷನನ್ನು ವಿಕ್ರಮ್ ಕಂಡು ಹಿಡಿಯಲಾಗದಿದ್ದರೂ ಧಾತ್ರಿ ಮಾತ್ರ ಕಂಡು ಹಿಡಿದ್ಲು. ಮೈತ್ರಿ, ಏನಾಯ್ತಮ್ಮ, ಯಾಕಾಗಿದೆಯಾ, ಯಾಕೆ ಅಷ್ಟೊಂದು ಗಾಬರಿ ಪಡ್ತಿದ್ಯಾ ಅಂತ ಕೇಳಿದ್ಲು. ಅಯ್ಯೋ, ಅದಕ್ಕೆ ಕ್ಲಾಸ್ನಲ್ಲಿ ಒಬ್ಬಳೇ ಇದ್ನಲ್ಲ, ನೋಟ್ಸ್ ಬರಿತಾ ಗಮನಿಸಲಿಲ್ಲ. ಸುತ್ತಮುತ್ತ ಯಾರು ಇಲ್ದಿದ್ದನ್ನು ನೋಡಿ ಹೆದರಿಕೆ ಆಯ್ತು ಅಷ್ಟೇ. ಎಲ್ಲರೂ ಮನೆಗೆ ಹೋದರು ಅಂತ ಅಂದ್ಕೊಂಡೆ, ಅದಕ್ಕೆ ನಾನು ಕೂಡ ಹೊರಗೆ ಬಂದುಬಿಟ್ಟೆ ಅಷ್ಟೇ. ಅದಕ್ಕೆ ಇನ್ನೇನಿಲ್ಲ ಅಂತ ಹೇಳ್ತಾ ಅಲ್ಲೇ ಇದ್ದ ಶಿವನನ್ನು ಒಂದು ಕಣ್ಣಿನಿಂದಲೇ ನೋಡುತ್ತಲೇ ವಿಕ್ರಮ್ ಬರುವಷ್ಟರಲ್ಲಿ ಅವನಲ್ಲಿಂದ ಹೋದರೆ ಸಾಕು ಅಂತ ಅಂದ್ಕೊಂಡ್ಳು. ಶಿವ ತನಗೆ ಪರಿಚಯ ಇದ್ದವ್ರನ್ನೆಲ್ಲ ಮಾತಾಡಿಸಿ ಸಂದೀಪ್ ಜೊತೆ ಹೊರಗೆ ಹೋಗೋದು, ವಿಕ್ರಮ್ ಇವರ ಬ್ಯಾಗ್ಗಳನ್ನ ತಂದು ಮೂವರು ಹೊರಗೆ ಬರೋದು ಮತ್ತು ಅದೇ ಸಮಯಕ್ಕೆ ವಿಶ್ವಂತನ ಕಾರ್ ಕಾಲೇಜಿನ ಮುಂದೆ ಬಂದು ನಿಲ್ಲೋದು, ಇವೆಲ್ಲವೂ ಒಂದೇ ಬಾರಿಗೆ ನಡೆದವು. ಶಿವ ಹೊರಗೆ ಬಂದಿದ್ರು ಇನ್ನೂ ಹೋಗದೆ ತನ್ನ ಕಾರಿಗೆ ಹೊರಗೆ ನಿಂತು ಕೈ ಕಟ್ಕೊಂಡು ನೇರವಾಗಿ ಮೈತ್ರಿಯನ್ನೇ ನೋಡ್ತಿದ್ದ. ಆ ನೋಟ ವಿಶ್ವಂತನ ಕಣ್ಣಿಗೆ ತುಂಬ ಸ್ಪಷ್ಟವಾಗಿ ಬಿತ್ತು. ಅಷ್ಟರಲ್ಲಿ ವಿಶ್ವಂತನ ನೋಡಿ ಧಾತ್ರಿ ಮತ್ತು ವಿಕ್ರಮ್ ನಗ್ತಾ ಆಯ್ ಅಣ್ಣ, ಹಾಯ್ ಬಾವಾ ಅಂತ ಹೇಳಿದ್ರು. ಆದರೆ ಮೈತ್ರಿ ಮಾತ್ರ ತನ್ನ ಅಣ್ಣನ ನೋಡಿ ಎದೆಯಲ್ಲಿ ನಡುಕ ಶುರುವಾಯಿತು. ಈಗಾಗಲೇ ಶಿವ ತನ್ನ ನೇರವಾಗಿ ನೋಡ್ತಿರೋದು ವಿಶ್ವಂತನ ಗಮನಕ್ಕೆ ಬಂದಿದೆ ಎಂಬುದು ಮೈತ್ರಿಗೆ ತಿಳಿಯಿತು. ಭಗವಂತ, ಈಗ ಯಾವುದೇ ಗಲಾಟೆ ಆಗದಂತೆ ನೋಡು ಸ್ವಾಮಿ ಅಂತ ಮೈತ್ರಿ ದೇವರಲ್ಲಿ ಬೇಡ್ಕೊತಾ ಇದ್ಲು. ವಿಶ್ವಂತ್ ಕಾರ್ ಇಳಿದ ತಕ್ಷಣ ಮೊದಲು ನೋಡಿದ ವ್ಯಕ್ತಿ ಶಿವ ತನ್ನ ತಂಗಿಯನ್ನೇ ದಿಟ್ಟಿಸಿ ನೋಡ್ತಾ ಇರೋದನ್ನು ಕಂಡು ವಿಶ್ವಂತನೇ ಕಾಲಿಂದ ತಲೆವರೆಗೂ ಸಿಟ್ಟು ನೆತ್ತಿಗೇರ್ತು. ತಮ್ಮ ಮತ್ತು ಅದಕ್ಕೆ ಕರೀತಿದ್ರು ಅವರ ಕಡೆ ನೋಡದೆ ವಿಶ್ವಂತನ ಹೆಜ್ಜೆಗಳು ಶಿವನ ಕಡೆಗೆ ನಡೆದವು. ವಿಕ್ರಮ್ ಅಷ್ಟರಲ್ಲಿ ಶಿವನನ್ನು ನೋಡಿ ಇವನಿಲ್ಲಿ ಏನು ಮಾಡ್ತಿದ್ದಾನೆ ಅಂದ್ಕೊಂಡ್ರೆ ಧಾತ್ರಿ ಕೂಡ ಬಾವ ಯಾರ ಕಡೆ ಹೋಗ್ತಿದ್ದಾರೆ ಅಂತ ನೋಡಿದ್ಲು. ವಿಶ್ವಂತ್ ಹೋದವನೇ ಶಿವನ ಕಾಲರ್ ಹಿಡಿದು ಹೇಯ್, ನೀನಿಲ್ಲೇನು ಮಾಡ್ತಿದ್ಯೋ ಅಂತ ಕೇಳಿದ. ಏನು, ಕಾಲೇಜನ್ನ ನೀನೇನಾದರೂ ಕೊಂಡ್ಕೊಂಡ್ಬಿಟ್ಟಿದ್ಯಾ? ನಾನು ಓದಿದ ಕಾಲೇಜ್ಗೆ ನಾನು ಬರಬಾರ್ದಾ? ಅಥವಾ ಇಲ್ಲಿ ನಾನು ಬರಬಾರ್ದು ಅಂತ ಬೋರ್ಡ್ ಹಾಕಿದಾರಾ ಅಂತ ವಿಶ್ವಂತನ ಮಾತಿಗೆ ಶಿವ ಸೊಕ್ಕಿನಿಂದ ಉತ್ತರ ಹೇಳ್ದ. ನೀನು ಎಲ್ಲಾದರೂ ಅಲ್ದಾಡು, ಆದರೆ ನಿನ್ನ ದೃಷ್ಟಿ ನನ್ನ ತಂಗಿ ಮೇಲೆ ಹಾಕಿದೆ. ಈ ನಡುವೆ ನೀನು ಕಾಲೇಜಿನ ಸುತ್ತಮುತ್ತ ತಿರುಗ್ತಿದೆ ಎಂಬ ವಿಷಯ ನನಗೂ ತಿಳಿದಿದೆ. ನನ್ನ ತಂಗಿ ತಂಟೆಗೆ ಬಂದರೆ ಅಥವಾ ಅವಳ ಕಡೆ ನೋಡಿದ್ರೆ ನೀನು ಕತ್ತರಿಸಾಕ್ತೀನಿ. ಇನ್ನೊಂದು ಬಾರಿ ನಿನ್ನ ಕಣ್ಣುಗಳು ನನ್ನ ತಂಗಿ ಕಡೆ ತಿರುಗಿದ್ರೆ ನಿನಗೆ ಕಣ್ಣೇ ಇಲ್ಲದಂತ ಮಾಡ್ತೀನಿ ಅಂತಂದ ವಿಶ್ವಂತ್ ಕೋಪದಿಂದ. ಅಷ್ಟೊಂದು ಸೊಕ್ಕು ಯಾಕೋ ನಿನಗೆ? ಅದೇ ಕೆಲಸ ನಾನು ಮಾಡಬಲ್ಲೆ, ನನಗೆ ಆ ತಾಕತ್ತಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಮಾಡಿ ತೋರಿಸ್ಲಾ ಅಂತ ಶಿವ ವಿಶ್ವಂತ ಕಾಲರ್ ಹಿಡ್ದ. ಸಂದೀಪ್ ಇಬ್ಬರ ಮಧ್ಯೆ ಬಂದು ಹೇಯ್, ಏನು ಮಾಡ್ತಿದ್ದೀರಾ ನೀವು? ಬೀದಿ ಗೂಂಡಾಗಳ ಥರ ಆಡ್ತಿದ್ದೀರಾ? ಬಿಡಿ ಶಿವ, ವಿಶ್ವಂತ್ ಬಿಡಿ ಇಬ್ಬರು. ಅವನು ನಿನ್ನ ತಂಗಿ ತಂಟೆಗೆ ಅವನು ಬಂದಿಲ್ಲ. ನಿನಗೆ ಬೇಕಿದ್ರೆ ವಿಚಾರಿಸು, ಸುಮ್ಮನೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಾವು ಈ ಕಡೆಯಿಂದ ಹೋಗ್ತಿದ್ವು, ಜೂನಿಯರ್ಸ್ ಕಂಡ್ರು ಅಂತ ಮಾತಾಡ್ಸೋದಕ್ಕೆ ಬಂದು ಅಷ್ಟೇ. ಕಾಕತಾಳೀಯವಾಗಿ ನಿನ್ನ ತಂಗಿಯನ್ನು ನೋಡಿರಬಹುದು ಅಷ್ಟೇ, ಅದಕ್ಕೆ ನೀನಿಷ್ಟು ದೊಡ್ಡ ಗಲಾಟೆ ಮಾಡೋ ಅವಶ್ಯಕತೆ ಇಲ್ಲ ವಿಶ್ವಂತ್, ಅರ್ಥ ಆಯ್ತಾ? ಸುಮ್ಮನೆ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ. ನಿನಗೆ ಎಷ್ಟು ಶಕ್ತಿ ಇದೆಯೋ ಅವನು ಅದಕ್ಕಿಂತ ಹೆಚ್ಚೇ ಇದೆ ಅಂತ ನಿನಗೂ ಗೊತ್ತು. ಹಾಗಾಗಿ ಅನಾವಶ್ಯಕವಾಗಿ ಅವನನ್ನು ಕೆಣಕಿ ಇಲ್ಲಿ ರಂಪಾಟ ಮಾಡಬೇಡ ಅಂತ ಸಂದೀಪ್ ಇಬ್ಬರನ್ನ ದೂರ ಸರಿಸ್ದ. ಯಾರಲ್ಲಿ ರಂಪಾಟ ಮಾಡ್ತಿರೋದು? ಜೂನಿಯರ್ಸ್ ಜೊತೆ ಮಾತಾಡೋದಕ್ಕೆ ಅಷ್ಟೊಂದು ಸಮಯ ಇದೆಯಾ ನಿನಗೇಳಿನಿಗೆ? ನೀನು ನನ್ನ ತಂಗಿ ತಂಟೆಗೆ ಬರೆದಿದ್ರೆ ಮಾತ್ರ ಪ್ರಾಣದ ಜೊತೆ ಇರ್ತೀಯಾ, ಇಲ್ದಿದ್ರೆ ಪ್ರಾಣ ತೆಗೆದು ಬಿಡ್ತೀನಿ ಮಗನೇ, ಏನಂದ್ಕೊಂಡಿದೆಯೋ ಅಂತ ಹಲ್ಲು ಕಡಿತ ವಿಶ್ವಂತ್ ಶಿವನಿಗೆ ಎಚ್ಚರಿಕೆಯನ್ನು ಕೊಟ್ಟ. ಬಂದರೆ ಏನು ಮಾಡ್ತೀಯೋ ಅಂತ ಸ್ಟೈಲಾಗಿ ಕಣ್ಣು ಹಾರಿಸ್ತಾ ಶಿವ ಮೆಲ್ಲಗೆ ನಕ್ಕ.
ಇದು ವಿಶ್ವಂತ್ಗೆ ಇನ್ನೂ ಸಿಟ್ಟು ತರಿಸ್ತು. ಏಯ್ ಅಂತ ವಿಶ್ವಂತ್ ಮತ್ತೆ ಶಿವನ ಶರ್ಟ್ ಹಿಡಿದಾಗ, ಅಷ್ಟೊಂದು ಬೇಡ ಅಣ್ಣ, ನಿನಗೆ ಶರ್ಟ್ ಇದೆ, ನನಗೆ ಕೈಗಳಿವೆ, ಹಾಗಾಗಿ ರಸ್ತೆಯಲ್ಲಿ ರೌಡಿಸಮ್ ಮಾಡೋದಕ್ಕೆ ಹೋಗಬೇಡ. ನನಗೂ ರೌಡಿಸಮ್ ಚೆನ್ನಾಗಿ ಗೊತ್ತು ಅಂತ ನಿನಗೂ ಗೊತ್ತು. ಇಂಥ ಕತೆಗಳು ಬೇಡ, ನಾನು ಕೂಡ ತಿರುಗಬೇಕಾಗತ್ತೆ. ಯಾಕೆ ಬೇಕಿವೆಲ್ಲ? ನೀನು ಪದೇ ಪದೇ ನನ್ನ ತಂಗಿ ತಂಟೆಗೆ ಬರಬೇಡ ಅಂತಿದೆಯಲ್ಲ, ಬಂದರೆ ಏನು ಮಾಡ್ತೀಯಾ? ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದೀನಿ ಅಂತ ಶಿವ ಹಂಗಿಸ್ತ. ಒಂದು ಸಲ ಬಂದು ನೋಡು, ಆಗ ಹೇಳ್ತೀನಿ. ನನ್ನ ತಂಗಿಯನ್ನು ನೋಡಿದ್ದಕ್ಕೆ ಈಗ ಇಷ್ಟು ಗಲಾಟೆ ಮಾಡ್ತಿದ್ದೀನಿ. ನೀನು ನಿಜವಾಗಿ ಅವಳ ತಂಟೆಗೆ ಬಂದರೆ ನಿನ್ನ ಪ್ರಾಣ ತೆಗೆಯೋದಕ್ಕೂ ಕೂಡ ಹಿಂದೆ ನೋಡಲ್ಲ ನಾನು. ಹಾಗಾಗಿ ನಮ್ಮ ಕುಟುಂಬದಿಂದ ನೀನು ಎಷ್ಟು ದೂರ ಇರ್ತೀಯೋ ಅಷ್ಟು ನಿನಗೆ ಒಳ್ಳೆಯದು. ಇಲ್ಲ ಅಂದರೆ ನನ್ನೊಳಗಿನ ರಾಕ್ಷಸನ್ನ ನೋಡ್ತೀಯಾ ಅಂತ ಶಿವನನ್ನು ಜೋರಾಗಿ ತಳ್ಳಿ ವಿಶ್ವಂತ್ ಕಾರ್ ಹತ್ತೋದಕ್ಕೆ ಹೋದ. ಯಾಕೋ ನಿನಗೆ ಇಷ್ಟ ಇರೋದ ಕೆಲಸವನ್ನೇ ಮಾಡಬೇಕಂತ ಅನ್ನಿಸ್ತಿದೆ, ರೆಡಿಯಾಗಿರು. ಶಿವನ್ ಕಾಲರ್ ರಸ್ತೆಯಲ್ಲಿ ಹಿಡಿದಿದೆಯಲ್ಲ, ಇಷ್ಟು ಸುಲಭವಾಗಿ ಬಿಡಲು ನಾನೇನು ಸಾಧಾರಣದವನಲ್ಲ. ನಿನಗೆ ಅಷ್ಟಕ್ಕೆ ಅಷ್ಟು ಅವಮಾನ ಮಾಡದಿದ್ದರೆ ನನ್ನ ಹೆಸರು ಶಿವಾನೇ ಅಲ್ಲ. ನನ್ನನ್ನು ಎದುರಿಸೋದಕ್ಕೆ ರೆಡಿಯಾಗಿರು, ನಡುಗು ಹೋಗ್ಬೇಕು ನೀನು ಅಂತ ಶಿವ ಕೆಣಕ್ತ. ಏಯ್, ಅವನು ಹೋಗ್ತಿದ್ದಾನಲ್ಲ, ಇನ್ನು ನೀನು ಗೋಳೇನು ಅಂತ ಸಂದೀಪ್ ಶಿವನನ್ನು ಹಿಂದಕ್ಕೆ ತಳ್ಳಿ ಕಾರ್ನಲ್ಲಿ ಕೂರಿಸ್ದ. ವಿಶ್ವಂತ್ ಅವನೇನೋ ಬೊಗಳುತ್ತಿದ್ದಾನೆ, ಬಿಟ್ಟು ನೀನು ಹೋಗು, ಹುಡುಗಿಯ ರಸ್ತೆಯಲ್ಲಿದ್ದಾರೆ, ಗಲಾಟೆ ಸರಿಯಲ್ಲ, ನೀನು ಮೊದಲು ಹೊರಡು ಅಂತ ಸಂದೀಪ್ ಒತ್ತಾಯ ಮಾಡಿದಾಗ ವಿಶ್ವಂತ್ ಸಿಟ್ಟಿನಿಂದ ಕಾರ್ ಸ್ಟಾರ್ಟ್ ಮಾಡ್ದ. ವಿಶ್ವಂತ್ನ ಪಕ್ಕದಲ್ಲಿ ವಿಕ್ರಮ್ ಕೂತ್ರೆ ಹಿಂದೆ ಮೈತ್ರಿ ಮತ್ತು ಧಾತ್ರಿ ಕೂತರು. ಮೈತ್ರಿಗಂತೂ ಮೈಯೆಲ್ಲ ಬೆವೆದು ಹೋಗಿತ್ತು. ಅವಳ ಡ್ರೆಸ್ ಕೂಡ ಬೆವರಿನಿಂದ ತೇವಾಗಿತ್ತು. ಹಣೆಯಿಂದ ಬೆವರು ಸುರಿತಿತ್ತು, ಕೈಗಳು ನಡುಗ್ತಿದ್ವು. ಮೆಲ್ಲಗೆ ಕಣ್ಣೆತ್ತಿ ಶಿವನ ಕಾರ್ ಕಡೆ ನೋಡಿದಾಗ ಶಿವ ಅವಳನ್ನ ನೋಡುತ್ತಲೇ ಕಣ್ಣು ಹೊಡೆದು ನಕ್ಕದ. ದೇವ್ರೇ, ಅಣ್ಣ ಇಷ್ಟು ಗಲಾಟೆ ಮಾಡಿದ್ರು, ಈತನಿಗೆ ಸ್ವಲ್ಪನೂ ಬುದ್ಧಿ ಬಂದಿಲ್ಲ. ಇವರು ಕಾಲೇಜಿಗೆ ಬಂದಿದ್ದಕ್ಕೆ ಅಣ್ಣ ಇಷ್ಟು ಗಲಾಟೆ ಮಾಡಿದ್ರು. ಇನ್ನೂ ಅವ್ರು ನನ್ನ ಜೊತೆ ರೂಮ್ನಲ್ಲಿ ಯಾರು ಇಲ್ದಾಗ ಮಾತನಾಡಿದ್ದಾರೆ ಅಂತ ತಿಳಿದ್ರೆ ಏನಾಗುತ್ತೋ. ಇದರಿಂದಾಗಿ ನಾನು ಅಣ್ಣನಿಗೆ ಎಷ್ಟು ಸುಳ್ಳು ಹೇಳಬೇಕಿದೆಯೋ. ಅಣ್ಣನ ಮುಂದೆ ನಾನು ಯಾವತ್ತೂ ತಪ್ಪಿತಸ್ಥಳಾಗಿ ನಿಲ್ಲಬಾರ್ದು. ಅಂಥ ಪರಿಸ್ಥಿತಿ ಬರದಂತೆ ನೋಡ್ಕೋ ಅಂತ ಮೈತ್ರಿ ಕಾಣದ ದೇವರಲ್ಲಿ ಬೇಡ್ಕೊಂಡ್ಳು. ಶಿವ ಮಾತ್ರ ವಿಶ್ವಂತನ ಮಧ್ಯೆ ಹಿಂದೆ ಕೂತಿದ್ದ ಮೈತ್ರಿಯನ್ನು ನೋಡ್ತಾ, ನೀನು ಮಾಡಬೇಡ ಅಂದದ್ದನ್ನೇ ಮಾಡಿ ತೋರಿಸೋದು ನಿನ್ನ ಚಾಳಿ, ಈಗಲೂ ಅದನ್ನೇ ಮಾಡ್ತೀನಿ. ಅವಳನ್ನ ನನ್ನವಳನ್ನಾಗಿ ಮಾಡ್ಕೊಳ್ಳೋ ನೀನಲ್ಲ, ನಿಮ್ಮಪ್ಪ ಬಂದರೂ ತಡೆಯೋಕ್ಕಾಗಲ್ಲ ಅಂತ ಶಿವ ಮೈತ್ರಿ ಮೇಲೆ ಪೂರ್ತಿ ಗಮನ ಹರಿಸ್ದ. ವಿಶ್ವಂತ್ ಕಾರ್ ಸ್ಟಾರ್ಟ್ ಮಾಡಿ ಶಿವನ ಕಣ್ಣುಗಳು ಎಲ್ಲಿವೆ ಅಂತ ಗಮನಿಸಿ ಸಿಟ್ಟಿನಿಂದ ತನ್ನ ಕಾರ್ನಿಂದ ಶಿವನ ಕಾರಿಗೆ ಒಂದು ಸಣ್ಣ ಡಿಕ್ಕಿ ಹೊಡೆದು ಅಲ್ಲಿಂದ ಹೊರಟೋದ. ಆ ಸಣ್ಣ ಜರ್ಕಿಗೆ ಮೈತ್ರಿ ಗಾಬರಿಗೊಂಡ್ರು. ವಿಕ್ರಮ್ ಸುಮ್ಮನೆ ಕೂತಿದ್ದ. ಕಾಲೇಜ್ನಲ್ಲಿ ಏನು ನಡೀತಿದೆ ಅಂತ ನೀನು ನೋಡ್ತಾ ಇಲ್ವಾ ವಿಕ್ರಮ್? ಇಲ್ಲವೇ ನಿನ್ನ ಫ್ರೆಂಡ್ಸ್ ಜೊತೆ ಸುತ್ತಾ ಇದ್ದೀಯಾ? ಅವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ ಎಂಬ ವಿಷಯವನ್ನು ನನಗೆ ತಿಳಿಸ್ಬೇಕಲ್ವಾ ಅಂತ ವಿಶ್ವಂತ್ ತಮ್ಮನ ಮೇಲೆ ಆರ್ದ. ನಾನು ಅವನ್ನ ಕಾಲೇಜ್ನಲ್ಲಿ ನೋಡಿರಲಿಲ್ಲ ಅಣ್ಣ, ನೀನು ಬಂದಾಗಲೇ ಅವನನ್ನು ಹೊರಗೆ ನೋಡಿದ್ದು ನಾನು. ನಿಜವಾಗಿ ಅವನು ಕಂಡಿದ್ರೆ ನಿನಗೆ ಫೋನ್ ಮಾಡ್ತಿರ್ಲಿಲ್ವಾ? ಅವನು ಇಷ್ಟೊಂದು ಗಲಾಟೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಾರಿ ಅಣ್ಣ, ಇನ್ನು ಮುಂದೆ ಇಷ್ಟು ನಿರ್ಲಕ್ಷ್ಯದಿಂದ ಇರಲ್ಲ. ನಾನು ಮತ್ತು ಅದಕ್ಕೆ ಗ್ರೌಂಡ್ನಲ್ಲಿ ಮ್ಯಾಚ್ ನೋಡೋದಕ್ಕೆ ಹೋಗಿದ್ವು. ಆದರೂ ಅವನು ತಂಗಿ ಹತ್ತಿರ ಬಂದಿರಲಿಲ್ಲ ಅಣ್ಣ ಅಂತ ವಿಕ್ರಮ್ ಹೇಳಿದಾಗ ವಿಶ್ವಂತ್ನ ಕೋಪ ಸ್ವಲ್ಪ ಕಡಿಮೆ ಆಯಿತು. ಆದರೆ ಶಿವ ಮೈತ್ರಿ ಜೊತೆ ಮಾತಾಡಿದ್ದು, ಮುದ್ದಾಟ ನಡೆಸಿದ್ದು ಎಲ್ಲವೂ ತಿಳಿದಿದ್ದರೆ ಆ ಅಣ್ಣ ತಮ್ಮಂದಿರು ಏನಾಗ್ಬಿಡ್ತಿದ್ರೋ ಏನೋ. ಇಬ್ಬರು ಅಣ್ಣಂದಿರಿಗೂ ಸುಳ್ಳು ಹೇಳಿ ಶಿವ ಅವಳ ಜೊತೆ ಮಾತಾಡಲೇ ಇಲ್ಲ ಅಂತವ್ರು ನಂಬಿರೋದು ನೋಡಿ ಮೈತ್ರಿಗೆ ಸಂಕಟ ಆಯಿತು. ಆದರೆ ಸತ್ಯ ಹೇಳಿದ್ರೆ ಗಲಾಟೆ ದೊಡ್ಡದಾಗತ್ತೆ ಅಂತ ತಿಳಿದಿದ್ದರಿಂದ ಮೌನವೇ ಲೇಸು ಅಂತ ಸುಮ್ಮನಾಗ್ಬಿಟ್ಲು. ಸುಳ್ಳು ಹೇಳ್ತಿರೋದಕ್ಕೆ ಬೇಸರಗೊಂಡು ಕಣ್ಣು ಮುಚ್ಕೊಂಡ್ಬಿಟ್ಲು. ವಿಶ್ವಂತ್ ಕನ್ನಡಿ ಮೂಲಕ ತಂಗಿಯನ್ನು ನೋಡಿ
ಇವನಿಂದಾಗಿ ಮೈತ್ರಿ ಡಿಸ್ಟರ್ಬ್ ಆಗ್ತಿದ್ದಾಳೆ. ಇನ್ನೊಮ್ಮೆ ಅವನು ಅವಳ ಹತ್ರ ಸುಳಿಯದಂತೆ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡ. ಆದರೆ ಶಿವ ಅವಳನ್ನೇ ಪ್ರೀತಿಸ್ತಿದ್ದಾನೆ ಎಂಬ ಸತ್ಯ ಆರ್ಯ ಅಥವಾ ಅನ್ವಿತಾ ತಿಳಿದ್ರೆ ಅವರ ಪ್ರತಿಕ್ರಿಯೆ ಹೇಗಿರಬಹುದು? ಮನೆಗೆ ಹೋಗ್ತಿದ್ದಂತೆ ವಿಶ್ವಂತ್, ವಿಕ್ರಮ್ ಮತ್ತು ಮೈತ್ರಿ ತಮ್ಮ ತಮ್ಮ ರೂಮಿಗೆ ಹೋದರು. ಆರ್ಯ, ಅನ್ವಿತಾ ಮಕ್ಕಳೆಲ್ಲರನ್ನೂ ನೋಡ್ತಾ ಇದ್ರು. ಯಾವಾಗಲೂ ಮನೆಗೆ ಬಂದ ತಕ್ಷಣ ಅಮ್ಮ, ಅಪ್ಪ ಅಂತ ಮುದ್ದಾಡ್ತಿದ್ದವರು ಇಂದು ಗಂಭೀರವಾಗಿ ಹೋಗ್ತಾ ಇರೋದನ್ನ ನೋಡಿ ಆರ್ಯ ಸೊಸೆ ಕಡೆ ನೋಡಿದ್ರು. ಯಾರೋ ಭಾವನ ಗೆಳೆಯರಂತೆ ಮಾವಯ್ಯ, ಇಬ್ಬರು ಸ್ವಲ್ಪ ಜೋರಾಗಿ ಮಾತಾಡಿಕೊಂಡ್ರು ಅಷ್ಟೇ. ಹಾಗಾಗಿ ಮೂವರು ಸ್ವಲ್ಪ ಡಲ್ ಆಗಿದ್ದಾರೆ. ದೊಡ್ಡ ಗಲಾಟೆ ಏನಾಗಿಲ್ಲ ಅಂತ ಧಾತ್ರಿ ಹೇಳಿದ್ಲು. ಕಾಲೇಜ್ನಲ್ಲಿ ಗಲಾಟೆ ಅಂದರೆ ಅದು ಖಂಡಿತ ಶಿವಾನಿ ಅಂತ ಆರ್ಯನಿಗೆ ತಿಳಿದು ಹೋಯಿತು. ಇವರು ದೊಡ್ಡ ಕಂಪ್ನಿ ನಡೆಸಿ ಬಿಸ್ನೆಸ್ ಮ್ಯಾನ್ ಆದರೂ ಇನ್ನು ಕಾಲೇಜ್ ಹುಡುಗರಂತೆ ಗಲಾಟೆ ಮಾಡೋದನ್ನು ಮಾತ್ರ ಬಿಟ್ಟಿಲ್ಲ. ಇವರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಅಂದ್ಕೊಂಡು, ನೀನು ಕೂಡ ಸ್ನಾನ ಮಾಡಬಾ ಮಗಳೇ, ನಿಮಗಾಗಿ ನಿಮ್ಮ ಅತ್ತೆ ಏನೋ ತಿಂಡಿ ಮಾಡಿದ್ದಾರೆ ಅಂತಂದ ಆರ್ಯ. ಸರಿ ಮಾವಯ್ಯ ಅಂತ ಧಾತ್ರಿ ನಗ್ತಾ ತನ್ನ ರೂಮಿಗೆ ಹೋದ್ಲು. ಮಕ್ಕಳಿಗೆ ಇಷ್ಟವಂತ ಅನ್ವಿತಾ ಎಗ್ ಬಜ್ಜಿ ಮಾಡಿದ್ರು. ಕೆಲಸದವ್ರ ಮೂಲಕ ವಿಕ್ರಮ್ ಮತ್ತು ಮೈತ್ರಿಗೆ ತಿಂಡಿ ಕಳಿಸಿದ ಅನ್ವಿತಾ ಭಾವನಿಗೆ ನಾನು ತೊಗೊಂಡು ಹೋಗ್ತೀನತ್ತೆ ಅಂತ ಧಾತ್ರಿ ಕಾಫಿ ಮತ್ತು ತಿಂಡಿ ಹಿಡಿದು ವಿಶ್ವಂತ್ನ ರೂಮಿಗೆ ಹೋದ್ಲು. ವಿಶ್ವಂತ್ ಆಗಷ್ಟೇ ಸ್ನಾನ ಮಾಡಿ ಶರ್ಟ್ ಹಾಕದೆ ತಲೆ ಒರೆಸ್ಕೊಳ್ತಿದ್ದ. ಧಾತ್ರಿಯನ್ನು ನೋಡಿ ದಾರಿ ಬಿಟ್ಟ. ಧಾತ್ರಿ ತಿಂಡಿ ಇಟ್ಟು ಕಾಫಿ ಕುಡಿ ಬಾವಾ ಅಂದ್ಲು. ಕುಡಿಯೋ ಮೂಡಿಲ್ಲ ಧಾತ್ರಿ ಅಂದ ನನ್ನ ಧಾತ್ರಿನ ಹಿಂದಿನಿಂದ ತಪ್ಪಿಕೊಂಡು, ಯಾಕಷ್ಟು ಕೋಪ ನಿನಗೆ ಅಂತಂದ್ಲು ಧಾತ್ರಿ. ಅವನು ನನ್ನ ಮೇಲಿನ ಕೋಪಕ್ಕೆ ಮೈತ್ರಿಯನ್ನು ನೋಯಿಸ್ತಾನೋ ಏನೋ ಅಂತ ಭಯ. ಅವನು ಪ್ರೀತಿ ಮದುವೆ ಅಂತ ನಾಟಕ ಆಡಿ ಮೈತ್ರಿಯನ್ನು ಸಿಲುಕಿಸ್ತಾನೋ ಏನೋ ಅಂತಂದ ವಿಶ್ವಂತ್. ಮೈತ್ರಿಯಷ್ಟು ಬುದ್ಧಿಹೀನಳಲ್ಲ ಭಾವ. ಅವಳಿಗೆ ತನ್ನ ಅಣ್ಣಂದಿರ ಬಗ್ಗೆ ಗೊತ್ತಿದೆ. ಇವೆಲ್ಲ ಅವಳು ಮಾಡೋದಿಲ್ಲ ಎಂಬ ನಂಬಿಕೆ ನನಗಿದೆ. ಅವಳ ಬಗ್ಗೆ ನೀನು ತಿಳಿದಿದ್ರು ಬೇರೆಯವ್ರ ಬಗ್ಗೆ ಯೋಚಿಸೋದು ವ್ಯರ್ಥ ಅಂತ ಧಾತ್ರಿ ಅವನನ್ನು ಸಮಾಧಾನಪಡಿಸಿದ್ಲು. ಆದರೆ ಅವನು ಬೇಕಂತಾನೆ ಮಾಡ್ತಿದ್ದಾನೆ ಅಂತ ವಿಶ್ವಂತ್ಗೆ ಕಾಫಿ ಕೊಟ್ಟು ಬಾಲ್ಕನಿಗೆ ಕರ್ಕೊಂಡು ಹೋದ್ಲು. ತಂಪಾದ ಗಾಳಿ ಬೀಸ್ತಿತ್ತು. ಆಕಾಶದಲ್ಲಿ ಮೋಡಗಳು ಕವಿತಿದ್ವು. ಮಳೆ ಬರುವಂತಿದ್ದ ಆ ವಾತಾವರಣದಲ್ಲಿ ಧಾತ್ರಿ ಅಂದವಾಗಿ ಕಾಣ್ತಿದ್ಲು. ಅವಳನ್ನ ಹಿಂದಿನಿಂದ ತಪ್ಪಿಕೊಂಡು ವಿಶ್ವಂತ್ ಅವಳನ್ನೇ ನೋಡ್ತಿದ್ದ. ಅಷ್ಟರಲ್ಲಿ ವಿಶ್ವಂತ್ನ ಫೋನ್ ರಿಂಗ್ ಆಯಿತು. ಸಾಜಿತ್ ಫೋನ್ ಮಾಡಿದ. ಹಲೋ ಬಾವ, ಇದೆಯಾ ಅಂದ ಸಾಜಿತ್. ಅಂದ ವಿಶ್ವಂತ್. ಏನು ಬರೀ ಒಂದೇ ಅಕ್ಷರ ಉತ್ತರ ಕೊಡ್ತಿದ್ಯಾ? ನನ್ನ ತಂಗಿ ಜೊತೆ ಇದೆಯಾ ಏನು?